ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ಕುಷ್ಟಗಿ ತಾಲೂಕಿನ ಚಿಕ್ಕನಂದಿಹಾಳ ಗ್ರಾಮದ ಜಮೀನೊಂದರಲ್ಲಿ ಏಪ್ರಿಲ್ 16ರಂದು ಬುಧವಾರ ಸಂಜೆ ಮಳೆಗಾಳಿಗೆ ಮನೆ ಕುಸಿದು ಬಿದ್ದು ಸಾವಿಗೀಡಾದ ವ್ಯಕ್ತಿ ಕುಟುಂಬಕ್ಕೆ ಶುಕ್ರವಾರ ತಾಲೂಕಾಡಳಿತ ವತಿಯಿಂದ ಪರಿಹಾರ ನೀಡಲಾಯಿತು. ಚಿಕ್ಕನಂದಿಹಾಳ ಗ್ರಾಮದ ಸಾವಿಗೀಡಾದ ವ್ಯಕ್ತಿ ಶರಣಪ್ಪ ಭೀಮಪ್ಪ ಬಾವಿಕಟ್ಟಿ ಇವರ ಮನೆಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಮತ್ತು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಭೇಟಿ ನೀಡಿ ಮೃತನ ಪತ್ನಿ ಅಕ್ಕವ್ವ ಗಂಡ ಶರಣಪ್ಪ ಬಾವಿಕಟ್ಟಿ ಅವರಿಗೆ ಸಾಂತ್ವನ ಹೇಳಿದರು. ಬಳಿಕ ಶಾಸಕರ ಸಮ್ಮುಖದಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ರೂಪಾಯಿ 5 ಲಕ್ಷಗಳ ಪರಿಹಾರ ಮಂಜೂರಾತಿ ಆದೇಶ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕಂದಾಯ ಸಿಬ್ಬಂದಿ, ಗ್ರಾಮದ ಮುಖಂಡರು, ಮೃತನ ಕುಟುಂಬಸ್ಥರು, ಗ್ರಾಮಸ್ಥರು ಹಾಜರಿದ್ದರು. ಮುಂಗಾರು ಮಳೆ, ಗುಡುಗು ಸಿಡಿಲಿನ ಆರ್ಭಟ, ರೈತ ಬಾಂಧವರು ಜಾಗೃತರಾಗಿರಲು ಶಾಸಕರು ಮನವಿ. ಪ್ರಸಕ್ತ ಮುಂಗಾರು ಆರಂಭ, ಮಳೆ, ಗುಡುಗು ಸಿಡಿಲಿನ ಆರ್ಭಟ ಹೆಚ್ಚಾಗಿರುತ್ತದೆ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತ ಬಾಂಧವರು ಮಳೆಯ ಮುನ್ಸೂಚನೆ ಅರಿತು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮನವಿ ಮಾಡಿದ್ದಾರೆ. ಕುಷ್ಟಗಿ ತಾಲೂಕಿನಲ್ಲಿ ಈಗಾಗಲೇ ಚಿಕ್ಕನಂದಿಹಾಳ ಗ್ರಾಮದ ರೈತನೋರ್ವ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮಳೆ ಗಾಳಿ ಆರಂಭವಾದಾಗ ಜಮೀನಿನಲ್ಲಿರುವ ಶೆಡ್ಡಿನ ಮನೆಗೆ ರಕ್ಷಣೆ ಬಯಸಿ ಹೋದ ಸಂದರ್ಭದಲ್ಲಿ ಮನೆ ಕುಸಿದು ಬಿದ್ದು ಬಲಿಯಾಗಿದ್ದಾನೆ. ಹಾಗಾಗಿ ರೈತ ಬಾಂಧವರು ಜಾಗರೂಕತೆಯಿಂದ ತಾವು ಕೆಲಸ ಮಾಡಬೇಕು ಎಂದು ಮಾಧ್ಯಮ ಮುಖೇನ ವಿನಂತಿಸಿಕೊಂಡಿದ್ದಾರೆ. ಆತ್ಮೀಯ ಎಲ್ಲ ಪ್ರೀತಿಯ ರೈತ ಬಾಂಧವರಲ್ಲಿ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮುಂಗಾರು ಮಳೆ ಭಾಳ ಆರ್ಭಟದಿಂದ ಕೂಡುತ್ತದೆ. ಇದು ಗುಡುಗು ಸಿಡಿಲು ವಿಪರೀತವಾಗಿರ್ತಕ್ಕಂಥ ಗಾಳಿ ಇರೋದರಿಂದ ಈಗಾಗಲೇ ಈ ಗಾಳಿಗೆ ಒಂದು ಬಲಿಯಾಗಿದೆ. ಚಿಕ್ಕನಂದಿಹಾಳ ಗ್ರಾಮದಲ್ಲಿ ಕೇವಲ 38 ವರ್ಷದ ಒಬ್ಬ ಯುವಕ ಬಲಿಯಾಗಿದ್ದಾನೆ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ, ಆದಷ್ಟು ಗುಡುಗು ಸಿಡ್ಲಿಗೆ ಸಿಲುಕ್ತೀವಿ. ಯಾಕಂದರೆ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಲದಲ್ಲೇ ಇರಬೇಕಾಗತ್ತೆ. ಆದರೂ ಕೂಡ ಜಾಗರೂಕತೆಯಿಂದ ತಾವು ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿರ್ತಾರೆ. ಯಾವುದೇ ರೀತಿಯ ಪ್ರಕೃತಿ ವಿಕೋಪಕ್ಕೆ ಆಗಬೇಡಿ ಅಂತಕ್ಕಂಥ, ಯಾಕಂದ್ರೆ ನಾನು ತಡೆಯೋಕ್ಕಾಗೋದಿಲ್ಲ, ಆದರೆ ನಾವು ಜಾಗೃತರಾಗಿರಬೇಕು. ಇದು ಒಂದು ಇದಕ್ಕಿರ್ತಕ್ಕಂಥ ಪರಿಹಾರ. ದಯವಿಟ್ಟು ತಾವೆಲ್ಲರೂ ಕೂಡ ಅತ್ಯಂತ ಜಾಗರೂಕತೆಯಿಂದಿರಿ ಅಂತ ಹೇಳ್ತೀನಿ.